ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2-3 ದಿನಗಳಿಂದ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರು. ಎಥೆನಾಲ್ನ ಬಗ್ಗೆ ಮಾತನಾಡಿ, E20 ಪೆಟ್ರೋಲ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ, ಏನೋ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ. ನಿತಿನ್ ಗಡ್ಕರಿ ಅವರ ನಿರ್ಧಾರದಿಂದಾಗಿ ದೇಶದ ಎಲ್ಲಾ ವೆಹಿಕಲ್ಗಳು ಕೂಡ ಹಾಳಾಗಿ ಹೋಗ್ಬಿಟ್ವು ಅಂತ ಹೇಳಿ ಕೆಲವರು ಹೇಳ್ತಾ ಇದಾರಲ್ಲ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ನಿಜವಾಗ್ಲೂ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನು ಬಳಸೋದ್ರಿಂದಾಗಿ ನಮ್ಮ ವೆಹಿಕಲ್ಗಳು ಹಾನಿ ಆಗ್ತವ? ಹೀಗೆ ಅನೇಕ ಪ್ರಶ್ನೆಗಳಿದ್ವು. ಕೆಲವರು ಈ ಬಗ್ಗೆ ಕಾಮೆಂಟ್ ಹಾಕ್ಬಿಟ್ಟು ವಿಡಿಯೋ ಮಾಡಿ ಅಂತ ಕೂಡ ಕೇಳಿದ್ರು. ಮಿತ್ರರೇ, ಈ ಎಥೆನಾಲ್ ಅಥವಾ E20 ಪೆಟ್ರೋಲ್ ಬಗ್ಗೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಿಳಿದುಕೊಳ್ಳಬೇಕಾಗಿರುವಂತಹದ್ದು ತೀರಾ ಅನಿವಾರ್ಯವಾಗಿದೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಸೋಷಿಯಲ್ ಮೀಡಿಯಾದ ಅವಾಂತರಗಳನ್ನು ನೋಡಿ ನನಗೆ ತೀರಾ ಗಾಬರಿ ಆಗೋದಕ್ಕೆ ಶುರುವಾಗಿದೆ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಅಂತ ಅರ್ಥನೇ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೇ ಗಮನಿಸಿ, ಕಳೆದ ಒಂದು 2-3 ತಿಂಗಳ ಇನ್ಸಿಡೆಂಟ್ಗಳನ್ನ. ಮೊದಲಿಗೆ ಒಂದು ಜಿರಳೆ ಪಕ್ಷ ಹುಟ್ಟುಕೊಳ್ಳುತ್ತೆ, ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿಬಿಡುತ್ತೆ. ಅಯ್ಯೋ, ಸೋಷಿಯಲ್ ಮೀಡಿಯಾದಲ್ಲಿ BJPಯನ್ನ ಬೀಟ್ ಮಾಡ್ತಂತೆ, ಕಾಂಗ್ರೆಸ್ ಅನ್ನ ಬೀಟ್ ಮಾಡ್ತಂತೆ. 50-100 ವರ್ಷಗಳಿಂದ ಇದ್ದ ಪಕ್ಷಗಳನ್ನೆಲ್ಲ ಒಂದು ಜಿರಳೆ ಹೆಸರಿನ ಪಕ್ಷ ರಾತ್ರಿ ಬೆಳಗಾಗುವಷ್ಟರಲ್ಲಿ ಹಿಂದೆ ಹಾಕಿದೆ, ಓವರ್ಟೇಕ್ ಮಾಡಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅಂತಾರಾಷ್ಟ್ರೀಯ ಪತ್ರಿಕೆಗಳು ಇದನ್ನ ಕವರ್ ಮಾಡುವಂತಹ ಸ್ಥಿತಿಗೆ ಬಂತು. ಅನಂತರ ಏನಾಯ್ತು? ಜಿರಳೆಯ ಮುಖವಾಡ ಬಟಾಬೈಲಾಗೋಯ್ತು. ಆ ಜಿರಳೆಯ ಹೆಸರಿನಲ್ಲಿ ಹೊರ ಬಂದ್ರಲ್ಲ ನಾಯಕರು, ಅವ್ರನ್ನ ನೋಡ್ಬಿಟ್ಟು ದೇಶವೇ ತಬ್ಬಿಬ್ಬಾಯ್ತು. ಅವ್ರು ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರ ತಲೆಯಲ್ಲಿ ಎಷ್ಟು ಬುದ್ಧಿ ಇದೆ ಅಂತ ನೋಡ್ಬಿಟ್ಟು ಜನ ಗಾಬರಿ ಆದ್ರು. ಆ ನೀಟ್ ವಿಚಾರವನ್ನ ಪ್ರತಿಭಟನೆಗೆ ಕೈಗೆತ್ಕೊಂಡ್ರು, ಅದರಲ್ಲೇನು ಯಶಸ್ಸು ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ನೀಟ್ ಪರೀಕ್ಷೆಯನ್ನ ಮತ್ತೊಮ್ಮೆ ನಡೆಸ್ಬಿಡ್ತು. ಅದಾಗ್ತಿದ್ದ ಹಾಗೆ ರಾಮ ಮಂದಿರ ವಿವಾದ. ರಾಮ ಮಂದಿರದಲ್ಲಿ ಚಂದಾಚೋರಿ ಆಗ್ಬಿಟ್ಟಿದೆ ಅಂತ ದೇಶಾದ್ಯಂತ ಚರ್ಚೆ. ರಾಮ ಮಂದಿರ ಕಟ್ಟೋದಕ್ಕೆ ಅಥವಾ ರಾಮನ ಸೇವೆಗೆ ಅಂತ ಯಾರ್ಯಾರು ಹಣ ಕೊಟ್ಟಿದಾರೋ ಅವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಒಂದೇ ನಂಬಿಕೆ, UPಯಲ್ಲಿ ಯೋಗಿ ಸರ್ಕಾರ ಇದೆ, ಏನೇ ಅವ್ಯವಹಾರ ಆಗಿದ್ರೂ ಕೂಡ ಅದು ಹೊರಗೆ ಬರುತ್ತೆ, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ದುಡ್ಡು ಕೊಟ್ಟವರೆಲ್ಲ ಹೀಗಂದ್ಕೊಂಡು ಕೂತಿದ್ದಾರೆ. ಯಾರು ದುಡ್ಡು ಕೊಟ್ಟಿರ್ಲಿಲ್ವೋ, ರಾಮ ಮಂದಿರದ ತೀರ್ಪು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂಥವರು, ರಾಮ ಮಂದಿರ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಅಡ್ಡಗಾಲ ಹಾಕದಂತವರು, ರಾಮ ಮಂದಿರಕ್ಕೆ ಒಮ್ಮೆಯೂ ಕೂಡ ಭೇಟಿ ಕೊಡದಂತಹ ಕೆಲ ರಾಜಕೀಯ ನಾಯಕರು, ರಾಮ ಮಂದಿರದ ವಿರುದ್ಧ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟಿಸಿದಂತವರು ಈಗ ರಾಮಭಕ್ತಿಯನ್ನ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲೇನೋ ಹಣದಲ್ಲಿ ವ್ಯತ್ಯಾಸ ಆಗಿಬಿಟ್ಟಿದೆ ಅಂತ ಅವರಿಗೆ ಇನ್ನಿಲ್ಲದಂತಹ ಆಸಕ್ತಿ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಪ್ರತಿನಿತ್ಯ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ನಿಮಗೆ ಅನ್ನಿಸಬಹುದು E20 ಪೆಟ್ರೋಲ್ಗೂ ರಾಮ ಮಂದಿರಕ್ಕೂ ಜಿರಳೆ ಪಕ್ಷಕ್ಕೂ ಏನ್ ಸಂಬಂಧ ಅಂತ. ನಾನು ಯಾಕೆ ಇದನ್ನು ವಿವರಿಸಿ ಹೇಳ್ತಾ ಇದ್ದೀನಿ ಆರಂಭದಲ್ಲೇ ಕೇಳಿದ್ರೆ, ನಮ್ಮ ಯುವಕರು ಇವತ್ತು ದಾರಿ ತಪ್ತಾ ಇದ್ದಾರೆ. ಯಾರೋ ಏನೋ ಹೇಳಿದ್ರು ಅಂತಂದ್ರೆ ತಕ್ಷಣದಲ್ಲಿ ನಂಬುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಕ್ಷಣ ಅದನ್ನ ಶೇರ್ ಮಾಡ್ತಾರೆ, ಅದನ್ನ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ E20 ವಿಚಾರದಲ್ಲಿ ಆಗಿದ್ದು ಕೂಡ ಅದೇ. ಬಿಹಾರ ಮೂಲದ ಓರ್ವ ಯೂಟ್ಯೂಬರ್ ಒಂದು ಪ್ರಪಗೆಂಡದ ಭಾಗವೋ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧದ ಷಡ್ಯಂತ್ರದ ಭಾಗವೋ E20 ಪೆಟ್ರೋಲ್ ಬಗ್ಗೆ ತನ್ನ ಅನುಭವದ ಕುರಿತಾಗಿ ಒಂದು ವಿಡಿಯೋ ಮಾಡ್ತಾನೆ. ಅದನ್ನ ಈ ದೇಶದ ಜನ ಕುರಿಗಳ ರೀತಿಯಲ್ಲಿ ನಂಬುತ್ತಾರೆ. ಸತ್ಯಾಸತ್ಯತೆ ಹೊರಬರೋದಕ್ಕೆ 4 ದಿನ ಬೇಕಾಗುತ್ತೆ. ಅಷ್ಟರಲ್ಲಾಗ್ಲೇ E20ಯಿಂದ ದೇಶದ ಎಲ್ಲಾ ವೆಹಿಕಲ್ಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ. ಹೀಗಂತ ಪ್ರತಿಯೊಬ್ಬ ವೆಹಿಕಲ್ ಓನರ್ಗಳು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅದ್ರ ಬಗ್ಗೆ ಅವ್ರಿಗೇನು ಅರಿವಿಲ್ಲ. ಅವರು ಎಕ್ಸ್ಪರ್ಟ್ ಯಾವುದರಲ್ಲಿ ಕೇಳಿದ್ರೆ ಗಾಡಿ ಓಡಿಸೋದ್ರಲ್ಲಿ. ಅವ್ರಿಗೆ ಬೈಕ್ ಚೆನ್ನಾಗಿ ಓಡಿಸೋದಕ್ಕೆ ಬರುತ್ತೆ, ಅದರ ಇಂಜಿನ್ ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಇದು ಯಾವುದೂ ಕೂಡ ಅವ್ರಿಗೆ ಗೊತ್ತಿಲ್ಲ. ಭಾರತದಲ್ಲಿ E20 ಪೆಟ್ರೋಲ್ ಜಾರಿಗೆ ಬಂದು ವರ್ಷಗಳೇ ಆಯಿತು. ನಾನು ವರ್ಷಗಳಿಂದಲೂ ಕೂಡ E20 ಪೆಟ್ರೋಲನ್ನೇ ಈ ಗಾಡಿಗೆ ಹಾಕ್ಸ್ಕೊಂಡು ಓಡಿಸ್ತಾ ಇದ್ದೀನಿ ಎನ್ನುವಂತಹ ಸಿಂಪಲ್ ಜ್ಞಾನವೂ ಕೂಡ ಅವರಿಗಿಲ್ಲ. ಆದ್ರೆ ಅವರು E20 ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಬಹುಶಃ ಇದು ಭಾರತದ ದುರಂತ ಅಂತ ಅನ್ಸುತ್ತೆ. 2 ದಿನದ ಹಿಂದೆಯೇ ಈ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದುಕೊಂಡೆ, ಆದರೆ ಇದರ ಬಗ್ಗೆ ಪೂರ್ಣ ಸತ್ಯಾಸತ್ಯತೆ ಹೊರಬರಲಿ. ಈಗ ಒಬ್ಬ ಯೂಟ್ಯೂಬರ್ ದೊಡ್ಡ ಆರೋಪವನ್ನ ಮಾಡಿದಾನಲ್ಲ, ಅದರ ಹಿಂದಿನ ಸತ್ಯ ಏನು ಅನ್ನುವಂಥದ್ದು ಬಹಿರಂಗಗೊಳ್ಳಲಿ ಅಂತ ಕಾಯ್ತಾ ಇದ್ದೆ. ಅದೀಗ ಕಂಪ್ಲೀಟ್ ಆಗಿ ಬಹಿರಂಗಗೊಂಡಿದೆ. ಸ್ವತಃ ನಿತಿನ್ ಗಡ್ಕರಿ ಈ ಬಗ್ಗೆ ಸ್ಫೋಟಕವಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಬಗ್ಗೆ ವಿವಾದ ಎಲ್ಲಿಂದ ಶುರುವಾಯಿತು ಅದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಮನೀಶ್ ಕಶ್ಯಪ್ ಅನ್ನುವಂಥ ಬಿಹಾರ ಮೂಲದ ಓರ್ವ ಯೂಟ್ಯೂಬರ್, ಅವರು 40 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇನೋವಾ ಹೈಕ್ರಾಸ್ ಕಾರನ್ನು ಖರೀದಿ ಮಾಡಿದ್ರಂತೆ. ಆ ಗಾಡಿ 12,000 ಕಿಲೋಮೀಟರ್ ಓಡಿತ್ತು. ಮೊನ್ನೆ ಇದ್ದಕ್ಕಿದ್ದಂತೆ ಆ ಇನೋವಾ ಹೈಕ್ರಾಸ್ ಗಾಡಿಯನ್ನ ಅದೇ ಮನೀಶ್ ಕಶ್ಯಪ್ ಅನ್ನುವಂಥವರು ಟೊಯೋಟಾ ಶೋರೂಮ್ಗೆ ತಂದಿದ್ದಾರೆ. ಈ ಗಾಡಿಯ ಇಂಜಿನ್ ನಲ್ಲಿ ವೈಬ್ರೇಷನ್ ಬರ್ತಾ ಇದೆ, ಬ್ರೇಕ್ ಡೌನ್ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ, ಗಾಡಿ ಸರಿಯಾಗಿಲ್ಲ, ಹೀಗಂತ ಅವರು ಆರೋಪ ಮಾಡಿದ್ದಾರೆ. ಸಹಜವಾಗಿ 12,000 ಕಿಲೋಮೀಟರ್ ಓಡಿದೆ ಅಂತಂದ್ರೆ ಅದು ಹೊಸ ಗಾಡಿ ಆಗಿರುತ್ತೆ. ಈಗೆಲ್ಲ ಪ್ರತಿಯೊಂದು ಕಂಪನಿಯೂ ಕೂಡ ತನ್ನ ಇಂಜಿನ್ಗಳಿಗೆ 1.5 ರಿಂದ 2 ಲಕ್ಷ ಕಿಲೋಮೀಟರ್ ವರೆಗೂ ಕೂಡ ವಾರಂಟಿಯನ್ನ ಕೊಟ್ಟಿರುತ್ತೆ. ಹೀಗಾಗಿ ಶೋರೂಮ್ನವರು ಪರಿಶೀಲನೆ ಮಾಡಿದ್ದಾರೆ ಏನಾಗಿದೆ ಅಂತ. ಆಗ ಗೊತ್ತಾಗುತ್ತೆ ಇದರಲ್ಲಿ ಕಂಟಾಮಿನೇಟೆಡ್ ಫ್ಯೂಯಲ್ ಅನ್ನ ಬಳಸಲಾಗಿದೆ ಅಂತ. ಅಂದ್ರೆ ಕಲುಷಿತ ಇಂಧನವನ್ನ ಹಾಕಿದ ಕಾರಣದಿಂದಾಗಿ ಇಂಜಿನ್ಗೆ ತೊಂದರೆ ಆಗಿದೆ ಎನ್ನುವಂಥದ್ದು ಬೆಳಕಿಗೆ ಬರುತ್ತೆ.
ತಕ್ಷಣ ಮನೀಶ್ ಕಶ್ಯಪ್ ಒಂದು ವಿಡಿಯೋ ಮಾಡ್ತಾರೆ, ಬಹಳ ಆಕ್ರೋಶಭರಿತವಾದಂತಹ ವಿಡಿಯೋ. ಅದರಲ್ಲಿ ಅವ್ರೇನು ಆರೋಪ ಮಾಡ್ತಾರೆ ಅಂತಂದ್ರೆ, ನನ್ನ ಕಾರಿನ ಇವತ್ತಿನ ಈ ಸ್ಥಿತಿಗೆ E20 ಪೆಟ್ರೋಲ್ ಕಾರಣ. ನಿತಿನ್ ಗಡ್ಕರಿ ಈ ದೇಶದ ವಾಹನಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ನಾನು 40 ಲಕ್ಷ ರೂಪಾಯಿ ಕೊಟ್ಟು ಈ ಕಾರನ್ನ ಖರೀದಿ ಮಾಡಿದ್ದೆ. ವಾರಂಟಿ ಪೀರಿಯಡ್ ನಲ್ಲಿ ಇದ್ರೂ ಕೂಡ ಕಂಪನಿ ಅದನ್ನ ಕೇಳ್ತಾ ಇಲ್ಲ. E20 ಬಳಸುವಂತಹ ಕಾರುಗಳಿಗೆ ಯಾವುದೇ ವಾರಂಟಿಯನ್ನ ಕೊಡೋದಕ್ಕೆ ಕಂಪನಿ ಮುಂದೆ ಬರೋದಿಲ್ಲ. ನೀವೆಲ್ಲ ಮೋಸ ಹೋಗ್ತಾ ಇದ್ದೀರಿ. ನಿತಿನ್ ಗಡ್ಕರಿ ಇಡೀ ದೇಶದ ಮೇಲೆ ಚಪ್ಪಡಿ ಎಳೆದು ಬಿಟ್ಟಿದ್ದಾರೆ. ಹೀಗಂತ ಉದ್ದುದ್ದ ಭಾಷಣ ಮಾಡ್ತಾರೆ. ಬಹಳ ದೊಡ್ಡ ವಿಡಿಯೋ ಒಂದನ್ನ ತನ್ನ ಯೂಟ್ಯೂಬ್ ಪೇಜ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಗೊತ್ತಲ್ಲ ನಿಮಗೆ, ಇಂತಹ ವಿಡಿಯೋಗಾಗಿ ಕೆಲವರು ಕಾಯ್ತಾ ಇರ್ತಾರೆ. ಅದಕ್ಕೆ ಇನ್ನಿಲ್ಲದಂತಹ ಪ್ರಚಾರವನ್ನ ಅವರು ಕೊಡ್ತಾರೆ. ಹಾಗೆ ಮನೀಶ್ ಕಶ್ಯಪ್ ವಿಡಿಯೋ ಕೂಡ ದೇಶಾದ್ಯಂತ ವೈರಲ್ ಆಗುತ್ತೆ. ಇತ್ತ ಕಡೆಯಲ್ಲಿ ಜನರು ಕೂಡ ತನಗೆ ಮನಸ್ಸಿಗೆ ಬಂದಂತಹ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದಕ್ಕೆ ಶುರು ಮಾಡಿದ್ರು. ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಈ ಮನೀಶ್ ಕಶ್ಯಪ್ ಕೂಡ ಇದರ ಬಗ್ಗೆ ಸೀರೀಸ್ ಆಫ್ ವಿಡಿಯೋಗಳನ್ನ ಮಾಡಿ ಬಿಡೋದಕ್ಕೆ ಶುರು ಮಾಡ್ದ. ಅದಾಗ್ತಿದ್ದ ಹಾಗೆ ಯಾವ ಮಟ್ಟಿಗೆ ಒತ್ತಡ ಕ್ರಿಯೇಟ್ ಆಯ್ತು ಅಂತಂದ್ರೆ, ದೇಶದ ದಿಗ್ಗಜ ಆಟೋಮೊಬೈಲ್ ಕಂಪನಿಗಳ ಸಿಇಒಗಳು ಬಂದು ಕೂತ್ಕೊಂಡು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿ ಬಂತು. ಟೊಯೋಟಾ, ಮಾರುತಿ ಸುಜುಕಿ ಇಂತಹ ದೈತ್ಯ ಆಟೋಮೊಬೈಲ್ ಕಂಪನಿಗಳ ಸಿಇಒಗಳು ಬಂದು ಹೇಳಿದ್ರು, E20 ಪೆಟ್ರೋಲ್ ಬಳಸೋದ್ರಿಂದಾಗಿ ಇಂಜಿನ್ಗೆ ಹಾನಿ ಆಗುತ್ತೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಈ ದೇಶದಲ್ಲಿ ಇಷ್ಟೊತ್ತು E20 ಬಳಸಿದ್ರಿಂದಾಗಿ ಯಾವ ಇಂಜಿನ್ಗೂ ಕೂಡ ಡ್ಯಾಮೇಜ್ ಆಗಿಲ್ಲ. ಹೀಗೆಲ್ಲ ಅವರು ಸಮರ್ಥನೆಯನ್ನ ಕೊಟ್ಟರು, ಈ ಆರೋಪವನ್ನ ತಳ್ಳಿ ಹಾಕಿದ್ರು. ಆದ್ರೂ ಕೂಡ ಮನೀಶ್ ಕಶ್ಯಪ್ ಬಿಟ್ಟಿಲ್ಲ. ನನ್ನ ಗಾಡಿಯೇ ಸಾಕ್ಷಿ ಇದೆ ಅಂತ ಆ ವಾದವನ್ನ ಮುಂದುವರೆಸಿದ್ರು. ಈ ಬಗ್ಗೆ ಟೊಯೋಟಾ ಕಂಪನಿ ಒಂದು ತನಿಖೆ ಮಾಡುತ್ತೆ. ಅಂದ್ರೆ ಯಾಕೋಸ್ಕರವಾಗಿ ಇವರ ಗಾಡಿಗೆ ಪ್ರಾಬ್ಲಮ್ ಆಗಿದೆ ಅಂತ. ಆಗ ಗೊತ್ತಾಗಿದ್ದೇನು ಕೇಳಿದ್ರೆ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಎಲ್ಲಾ ಪೆಟ್ರೋಲ್ ಬಂಕ್ ನಲ್ಲೂ ಹಾಕ್ತಾರಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸಲಾಗಿದೆ ಅಂತ. ಅಂದ್ರೆ ಪೆಟ್ರೋಲ್ ಬಂಕ್ನವರು ನೀರು ಸೇರಿಸಿ ಕೊಟ್ಟಿದ್ದಲ್ಲ, ಉದ್ದೇಶಪೂರ್ವಕವಾಗಿ ಆತನ ಗಾಡಿಯಲ್ಲಿ ನೀರನ್ನ ಸೇರಿಸಲಾಗಿದೆ ಅಂತ. ಇದನ್ನ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ, ಆತನೇ ಮಾಡಿಕೊಂಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಮನೀಶ್ ಕಶ್ಯಪ್ ಅವರ ಗಾಡಿ ಬಹಳ ಹಳೆಯದಪ್ಪ. 2010ನೇ ಮಾಡಲ್ಲು, 2012ನೇ ಮಾಡಲ್ ಗಾಡಿ ಅಂತಾಗಿದ್ರೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಆದ್ರೆ ಈ ಮನೀಶ್ ಕಶ್ಯಪ್ ಟೊಯೋಟಾ ಕಂಪನಿಯಿಂದ ಇನೋವಾ ಹೈಕ್ರಾಸ್ ಗಾಡಿಯನ್ನ ಖರೀದಿ ಮಾಡಿದ್ರಲ್ಲ, ಅದು ಸ್ಪೆಷಲಿ E20 ಪೆಟ್ರೋಲ್ಗೆ ಡಿಸೈನ್ ಮಾಡಿದಂತಹ ಕಾರ್ ಅದು. ಅದಕ್ಕೆ E20 ಹಾಕಿದ್ರೆ ಪ್ರಾಬ್ಲಮ್ ಬರೋದಕ್ಕೆ ಹೇಗೆ ಸಾಧ್ಯ? ನಿಮಗೆ ಈ ವಿಚಾರ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಎಲೆಕ್ಟ್ರಿಕ್ ಕಾರ್ ಅಂದ್ರೆ ಎಲೆಕ್ಟ್ರಿಕ್ ಬ್ಯಾಟರಿಗೆ ಡಿಸೈನ್ ಮಾಡಿದಂತಹ ಕಾರ್ ಅದಾಗಿರುತ್ತೆ. ಅದಕ್ಕೆ ಚಾರ್ಜ್ ಮಾಡ್ತಿದ್ದ ಹಾಗೆ ಪ್ರಾಬ್ಲಮ್ ಬರುತ್ತಾ? ಈ ಮನೀಶ್ ಕಶ್ಯಪ್ ಆರೋಪ ಹಾಗೆ ಇತ್ತು. E20ಗೆ ಅಂತಲೇ ಡಿಸೈನ್ ಆದಂತಹ ಕಾರ್ಗೆ E20 ಪೆಟ್ರೋಲ್ ಹಾಕಿದ್ರಿಂದಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ. ಇಲ್ಲಿ ಮಿತ್ರರೇ, ನಾನೆಲ್ಲೂ ಕೂಡ E20 ಪೆಟ್ರೋಲ್ ಅನ್ನು ಸಮರ್ಥಿಸಿಕೊಳ್ತಾ ಇಲ್ಲ. ಅದರಿಂದ ಭಾರಿ ಒಳ್ಳೇದಾಗುತ್ತೆ ಅಂತ ಕೂಡ ಸರ್ಟಿಫಿಕೇಟ್ ಕೊಡೋದಕ್ಕೂ ನನಗಿಷ್ಟ ಇಲ್ಲ. ನಾನು ಕೆಲ ತಜ್ಞರ ಜೊತೆಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಈ E20 ಪೆಟ್ರೋಲ್ನಿಂದಾಗಿ ಕೆಲ ಲಾಭಗಳು ಇದಾವೆ, ಕೆಲ ನಷ್ಟಗಳು ಇದಾವೆ. ಮೈನಸ್ ಪಾಯಿಂಟ್ಗಳನ್ನೇ ಮೊದಲನೇದಾಗಿ ಹೇಳೋದಾದ್ರೆ, ಇಂಧನ ಕ್ಷಮತೆ ಕಡಿಮೆ, ಅಂದ್ರೆ ಮೈಲೇಜ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಬರುತ್ತೆ. ಈಗಾಗಲೇ ಸ್ಟಡಿ ಪ್ರಕಾರ 1.5 to 2.5% ಮೈಲೇಜ್ ಡ್ರಾಪ್ ಆಗುತ್ತೆ. ಅಂದ್ರೆ ಈ ಹಿಂದೆ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ 100 ಕಿಲೋಮೀಟರ್ ಒಂದು ಗಾಡಿ ಕೊಡ್ತಾ ಇತ್ತು ಅಂತ ಅಂದುಕೊಳ್ಳಿ. ಆ ಗಾಡಿ ಈಗ ಕೇವಲ 98 ಕಿಲೋಮೀಟರ್ ಕೊಡುವಂತ ಸಾಧ್ಯತೆ ಇದೆ. ಅದು ಗ್ರಾಹಕನಿಗಾಗುವಂತ ನಷ್ಟ. ಎರಡನೇದಾಗಿ E20 ಪೆಟ್ರೋಲ್ ಆಗಬೇಕಾದ್ರೆ ಪೆಟ್ರೋಲ್ಗೆ ಎಥೆನಾಲ್ ಅನ್ನ ಮಿಕ್ಸ್ ಮಾಡ್ತಾರಲ್ವಾ, ಆ ಎಥೆನಾಲ್ ಅನ್ನ ರೆಡಿ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ನೀರಿನ ಅವಶ್ಯಕತೆ ಇದೆ. ಶುದ್ಧ ನೀರನ್ನ ದೊಡ್ಡ ಪ್ರಮಾಣದಲ್ಲಿ ಇದನ್ನ ತಯಾರಿಸೋದಕ್ಕೆ ಬಳಸೋದು ಕೂಡ ದೇಶಕ್ಕೆ ನಷ್ಟವೇ. ಈಗ ಅಸಲಿ ವಿಚಾರ ಏನು ಕೇಳಿದ್ರೆ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಬಳಸೋದ್ರಿಂದಾಗಿ ಯಾರಿಗೆ ಲಾಭ ಆಗುತ್ತೆ? ಕೇಂದ್ರ ಸರ್ಕಾರಕ್ಕೆ ಲಾಭ ಆಗುತ್ತಾ, ಭಾರತಕ್ಕೆ ಲಾಭ ಆಗುತ್ತಾ, ಅಥವಾ ನಿತಿನ್ ಗಡ್ಕರಿ ಅವರಿಗೆ ಲಾಭ ಆಗುತ್ತಾ? ಯಾಕೋಸ್ಕರವಾಗಿ ಈ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಜನರಿಗೆ ಕೊಡಲಾಗ್ತಾ ಇದೆ? ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸೋದಾದ್ರೆ, ಪೆಟ್ರೋಲ್ಗೆ ಎಥೆನಾಲ್ ಅನ್ನ ಬ್ಲೆಂಡಿಂಗ್ ಮಾಡುವಂತಹ ಯೋಜನೆ ಇದೆಯಲ್ಲ, ಇದು ಮೋದಿ ಸರ್ಕಾರದ ಯೋಜನೆಯಲ್ಲ. 2003ರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಈ ಯೋಜನೆ ಶುರುವಾಯಿತು. ಆದರೆ ಎಥೆನಾಲ್ನ ಲಭ್ಯತೆ ಕಡಿಮೆ ಇದ್ದ ಕಾರಣದಿಂದಾಗಿ ಇದು ನೆನೆಗುದಿಗೆ ಬಿತ್ತು. 2003 ಮತ್ತು 2004ರಲ್ಲಿ ಆಯ್ದ ಕೆಲ ರಾಜ್ಯಗಳಲ್ಲಿ E5 ಪೆಟ್ರೋಲ್ ಅನ್ನ ತರಲಾಯಿತು. ಅಂದ್ರೆ 5% ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಹೊರತರಲಾಯಿತು. ಇದನ್ನ ದೊಡ್ಡ ಪ್ರಮಾಣದಲ್ಲಿ ಸಾಧಿಸುವಂತಹ ಉದ್ದೇಶ ಮನಮೋಹನ್ ಸಿಂಗ್ ಸರ್ಕಾರಕ್ಕಿತ್ತು. ಈ ಬಗ್ಗೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಪೆಟ್ರೋಲಿಯಂ ಸಚಿವರಾಗಿದ್ದಂತಹ ಮಣಿಶಂಕರ್ ಅಯ್ಯರ್ ಲೋಕಸಭೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಈ ಯೋಜನೆಗೆ ವೇಗ ಕೊಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಿರಲಿಲ್ಲ. 2014ರ ವೇಳೆಗೆ ದೇಶದಲ್ಲಿ ಪೆಟ್ರೋಲ್ಗೆ ಎಥೆನಾಲ್ ಬ್ಲೆಂಡಿಂಗ್ ಮಾಡುವಂತಹ ಪ್ರಮಾಣ 1.5% ಮಾತ್ರ ಇತ್ತು. ಆದರೆ ಮೋದಿ ಸರ್ಕಾರ 2030ರ ವೇಳೆಗೆ ಇಡೀ ದೇಶದಲ್ಲಿ E20 ಪೆಟ್ರೋಲ್ ಅನ್ನ ತರಬೇಕು, 1 ಲೀಟರ್ ಪೆಟ್ರೋಲ್ನಲ್ಲಿ 20% ಎಥೆನಾಲ್ ಇರಬೇಕು ಅಂತ ಗುರಿ ಇಟ್ಕೊಂಡು ಕೆಲಸ ಶುರು ಮಾಡಿತು. ಇಲ್ಲಿ ಸ್ಪಷ್ಟವಾಗಿ ಗಮನಿಸಿ, ಕೇಂದ್ರ ಸರ್ಕಾರದ ಗುರಿ ಇದ್ದಿದ್ದು 2030ರ ಒಳಗಾಗಿ. ಆದರೆ ಕೇಂದ್ರ ಸರ್ಕಾರ ಇದನ್ನು ಅವಧಿಗೆ ಮುನ್ನವೇ ಜಾರಿಗೆ ತರೋದಕ್ಕೆ ಮುಂದಾಯಿತು. 2023ರ ಏಪ್ರಿಲ್ನಲ್ಲೇ E20 ಪೆಟ್ರೋಲ್ ಅನ್ನ ದೇಶದಲ್ಲಿ ಹಂತ ಹಂತವಾಗಿ ಜಾರಿಗೊಳಿಸಲಾಯಿತು. ಅದೇ 2025ರಲ್ಲಿ ಇಡೀ ದೇಶದಲ್ಲಿ 20% ಎಥೆನಾಲ್ ಬ್ಲೆಂಡಿಂಗ್ ಗುರಿಯನ್ನ ಸಾಧಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿಬಿಡ್ತು.
ಅಂದ್ರೆ ಸಾಮಾನ್ಯವಾಗಿ ಇಂತಹ ಯೋಜನೆಗಳಿದಾವಲ್ಲ, ಕೇಂದ್ರ ಸರ್ಕಾರ ಒಂದು ಗುರಿ ಇಟ್ಕೊಂಡಿರುತ್ತೆ, ಆ ಗುರಿಯನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. 2030 ಅಂತಂದ್ರೆ 2040 ಆಗಬಹುದಿತ್ತು. ಆದ್ರೆ ಈ ಸರ್ಕಾರ ಏನ್ ಮಾಡ್ತು, 2030 ಗುರಿಯನ್ನ 2025 ರೀಚ್ ಆಗ್ಬಿಡ್ತು. ಕೇಂದ್ರ ಸರ್ಕಾರ ಯಾಕಿಷ್ಟು ಉತ್ಸಾಹವನ್ನ ತೋರಿಸ್ತು ಅಂತಂದ್ರೆ ಇದಕ್ಕೆ 2 ಕಾರಣಗಳಿದಾವೆ. ಮೊದಲನೇದಾಗಿ ಎಥೆನಾಲ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರಿಂದಾಗಿ ರೈತರಿಗೆ ಬೆನಿಫಿಟ್ ಆಗುತ್ತೆ. ನಮ್ಮ ದೇಶದಲ್ಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ಶುಗರ್ ಕೇನ್ ಅನ್ನ ಬೆಳೀತಾರೆ. ಹೆಚ್ಚಾದ ಶುಗರ್ ಕೇನ್ ಅನ್ನ ಏನ್ ಮಾಡಬೇಕು, ಅದನ್ನ ಈಗ ಎಥೆನಾಲ್ ತಯಾರಿಕೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಹಾಗೆ ಜೋಳದ ಮೂಲಕವೂ ಕೂಡ ಎಥೆನಾಲ್ ಅನ್ನು ತಯಾರಿಸುವುದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿದೆ. ಈ 2 ಕಾರಣದಿಂದಾಗಿ ಯಾರೆಲ್ಲ ಕಬ್ಬು ಬೆಳೆಗಾರರಿದ್ರೋ ಅವರಿಗೆ ಕಬ್ಬಿಗೆ ಸಿಗುವಂತಹ ಮೂಲ ಬೆಲೆಯಲ್ಲಿ ಜಾಸ್ತಿ ಆಯಿತು. ಹಾಗೆ ಜೋಳಕ್ಕೂ ಕೂಡ ವಿಪರೀತವಾದಂತಹ ಬೇಡಿಕೆ ಬಂತು. ಇದನ್ನೇ ಈಗ ನಿತಿನ್ ಗಡ್ಕರಿ ಹೇಳಿರೋದು, ಎಥೆನಾಲ್ ತಯಾರಿಕೆಯಿಂದ ನಮಗೆ ಯಾರಿಗೂ ಲಾಭ ಆಗಿಲ್ಲ. ಉತ್ತರ ಪ್ರದೇಶ, ಬಿಹಾರದಲ್ಲಿ ಯಾರೆಲ್ಲ ಜೋಳ ಬೆಳೀತಾ ಇದ್ರಲ್ಲ ಅವರಿಗೆ ಕಳೆದ ಕೆಲ ವರ್ಷಗಳಲ್ಲಿ 44,000 ಕೋಟಿಯಷ್ಟು ಹೆಚ್ಚುವರಿ ಆದಾಯ ಸಿಕ್ಕಿದೆ. ಅಂದ್ರೆ ನಮ್ಮ ರೈತರ ಆತ್ಮಹತ್ಯೆಯನ್ನು ತಪ್ಪಿಸೋದಕ್ಕೆ ಇದೊಂದು ಮಹತ್ವದ ಯೋಜನೆ. ಹೀಗಂತ ಕೇಂದ್ರ ಸರ್ಕಾರ ಹೇಳುತ್ತೆ, ಇದೊಂದು ಬೆನಿಫಿಟ್ ಕೂಡ ಹೌದು. ಎರಡನೆಯ ಬೆನಿಫಿಟ್ ಏನು ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಇವತ್ತು ತನ್ನ ಅವಶ್ಯಕತೆಯ 85% ತೈಲವನ್ನ ಹೊರಗಡೆಯಿಂದ ತರಿಸ್ಕೊಳ್ಳುತ್ತೆ. ಹರ್ಮೋಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿದ್ದ ಹಾಗೆ ಈ ವಿಚಾರ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ರೀಚ್ ಆಗಿದೆ. ನಾವು ಎಷ್ಟರ ಮಟ್ಟಿಗೆ ತೈಲಕ್ಕೋಸ್ಕರವಾಗಿ ಬೇರೆ ಬೇರೆ ದೇಶಗಳನ್ನ ಡಿಪೆಂಡ್ ಆಗಿದ್ದೀವಿ ಅಂತ. ಮಿತ್ರರೇ, ಇಲ್ಲಿ ಕೇವಲ ಡಿಪೆಂಡೆನ್ಸಿ ಮಾತ್ರ ಇಲ್ಲ, ಹಾಗೆ ನಾವು ತರಿಸ್ಕೊಳ್ಳೋದಕ್ಕೆ ವಿಪರೀತ ಪ್ರಮಾಣದಲ್ಲಿ ವೆಚ್ಚ ಮಾಡ್ತೀವಿ. ವಾರ್ಷಿಕವಾಗಿ ಸರಿಸುಮಾರು 22 ಲಕ್ಷ ಕೋಟಿಯಷ್ಟು ತೈಲಕ್ಕೋಸ್ಕರವಾಗಿ ಭಾರತ ವೆಚ್ಚ ಮಾಡುತ್ತೆ. ಈಗ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಮಾಡ್ತಾ ಇದೀವಲ್ಲ, ಇದರಲ್ಲಿ 10-20% ಉಳಿದ್ರೂ ಕೂಡ ದೇಶಕ್ಕದು ಅಸೆಟ್ ಆಗುತ್ತಲ್ವಾ, ಆ ಹಣ ನಮ್ಮ ರೈತರಿಗೆ ಹೋಗುತ್ತಲ್ವಾ. ಇವತ್ತು ಕೇಂದ್ರ ಸರ್ಕಾರ ಕೇವಲ ಎಥೆನಾಲ್ ಅನ್ನ ಮಾತ್ರ ಪ್ರಮೋಟ್ ಮಾಡ್ತಾ ಇಲ್ಲ, ಇವಿ ಸೆಕ್ಟರ್ ಅನ್ನ ಕೂಡ ಪ್ರಮೋಟ್ ಮಾಡ್ತಾ ಇದೆ. ಭವಿಷ್ಯ ಇರುವಂತಹದ್ದು ಇವಿ ಅಲ್ಲಿ. ಅಂದ್ರೆ ತೈಲದ ವಿಚಾರದಲ್ಲಿ ನಮ್ಮ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕು, ತೈಲಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರುವಂತಹ ವೆಚ್ಚವನ್ನ ಕೂಡ ಕಡಿತಗೊಳಿಸಬೇಕು. ಈ ಮೂಲಕವಾಗಿ ದೇಶದ ಕರೆಂಟ್ ಅಕೌಂಟ್ ಡಿಫಿಸಿಟ್ ಇದೆಯಲ್ಲ, ಇದನ್ನ ಕಡಿಮೆ ಮಾಡಬೇಕು. ಇದು ಕೇಂದ್ರ ಸರ್ಕಾರದ ಉದ್ದೇಶ. ಈಗ ಎಥೆನಾಲ್ ಅನ್ನ ತಯಾರು ಮಾಡೋದಿರಬಹುದು, ಪೆಟ್ರೋಲ್ಗೆ ಅದನ್ನ ಮಿಶ್ರಣ ಮಾಡೋದಿರಬಹುದು, ಅದರ ಒಂದು ಭಾಗ ಅಷ್ಟೇ. ಇದನ್ನೆಲ್ಲ ಹೇಳಿದಾಗ ಸಹಜವಾಗಿ ನಿಮಗೊಂದು ಪ್ರಶ್ನೆ ಬರುತ್ತೆ, ಹೌದಪ್ಪ ದೇಶಕ್ಕೆ ಒಳ್ಳೇದಾಗುತ್ತೆ, ಆದ್ರೆ ನಮ್ಮ ಗಾಡಿ ಪರಿಸ್ಥಿತಿ ಏನು? ನಮ್ಮ ಹತ್ರ 10 ಗಾಡಿ ಇರೋದಿಲ್ಲ, ಏನೋ ಕಷ್ಟಪಟ್ಟು ಒಂದು ಕಾರು ಒಂದು ಬೈಕು ತೆಗೆದುಕೊಂಡಿರ್ತೀವಿ. ಅದಕ್ಕೆ E20 ಪೆಟ್ರೋಲ್ ಅನ್ನ ಪ್ರಯೋಗ ಮಾಡಿದ್ದೆ ಆದ್ರೆ ಡ್ಯಾಮೇಜ್ ಆದ್ರೆ ಯಾರು ಸರಿ ಮಾಡಿಕೊಡ್ತಾರೆ? ಆ ಕಶ್ಯಪ್ ವಿಡಿಯೋಗಳನ್ನ ಪೂರ್ತಿಯಾಗಿ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೀಗೆಲ್ಲ ನಿಮಗೊಂದು ಪ್ರಶ್ನೆ ಬಂದಿರುತ್ತೆ. ಮಿತ್ರರೇ, ಇದಕ್ಕೆ ಸ್ವತಃ ನಿತಿನ್ ಗಡ್ಕರಿ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನಿವತ್ತು ವಿಡಿಯೋ ಮಾಡೋದಕ್ಕೂ ಕೂಡ ಇದೇ ಉದ್ದೇಶ. ಅವರು ಕೇವಲ ಉತ್ತರ ಕೊಟ್ಟಿಲ್ಲ, ದೇಶದ ಜನರಿಗೆ ಯಾರೆಲ್ಲ E20 ಪ್ರಶ್ನೆ ಮಾಡ್ತಾ ಇದ್ದಾರೋ ಅಥವಾ ಯಾರಿಗೆಲ್ಲ ಗೊಂದಲ ಇದೆಯೋ ಅವರಿಗೆ ನಿತಿನ್ ಗಡ್ಕರಿ ಚಾಲೆಂಜ್ ಹಾಕಿದ್ದಾರೆ. ಏನಂತ ಕೇಳಿದ್ರೆ, ಯಾರಿಗಾದ್ರೂ E20 ಬಳಕೆಯಿಂದಾಗಿ ಗಾಡಿಯಲ್ಲಿ ತೊಂದರೆ ಆಗಿದ್ದೆ ಆದ್ರೆ, ಅಂದ್ರೆ ಇಂಜಿನ್ ಏನಾದ್ರೂ ಕೈ ಕೊಟ್ಟಿದ್ದೆ ಆದ್ರೆ ಅವರು ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು. E20 ಯಾವುದೇ ಗಾಡಿಗೆ ತೊಂದರೆ ಆಗಿದ್ರೂ ಕೂಡ ನಾನು ಅದಕ್ಕೆ ಉತ್ತರಿಸ್ತೀನಿ, ಅದರ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದಾರೆ. ಮಿತ್ರರೇ, ಒಬ್ಬ ಕೇಂದ್ರ ಮಂತ್ರಿಯಾಗಿ 140 ಕೋಟಿ ಜನರಿರುವಂತಹ ಈ ದೇಶದಲ್ಲಿ ಇಂತಹ ಹೇಳಿಕೆ ಕೊಡೋದು ಸುಲಭದ ವಿಚಾರ ಅಲ್ಲ. ಅಂದ್ರೆ ಕೇಂದ್ರ ಮಂತ್ರಿಗಳಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂತ ಆದ್ಮೇಲೆ E20 ಅಧ್ಯಯನ ಮಾಡದೆ ಅದನ್ನ ಪ್ರಯೋಗ ನಡೆಸದೆ ಜನರಿಗೆ ಹಂಚಿಕೆ ಮಾಡ್ತಾ ಇಲ್ಲ. ಈಗಾಗಲೇ ಅಮೆರಿಕ, ಕೆನಡಾ, ಬ್ರೆಜಿಲ್ ಇಂತಹ ದೇಶಗಳಲ್ಲೇ E10, E20 ಇದೆಲ್ಲವೂ ಕೂಡ ಬಳಕೆಯಲ್ಲಿದೆ. ಭಾರತ ಏನು ಮೊದಲನೇ ದೇಶ ಅಲ್ಲ. ಇದನ್ನ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ, ಆ ಕಶ್ಯಪ್ ವಿಡಿಯೋ ವಿಚಾರಕ್ಕೆ ಬರೋದಾದ್ರೆ, ಈ E20 ಗುಣ ಏನು ಗೊತ್ತಾ? ಅದಕ್ಕೆ ನೀವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿದ್ರೂ ಕೂಡ ಪೆಟ್ರೋಲ್ನಲ್ಲಿರುವಂತಹ ಎಥೆನಾಲ್ ಸಪರೇಟ್ ಆಗ್ಬಿಡುತ್ತೆ. ಎಥೆನಾಲ್ ಹೆವಿ ಇರೋದ್ರಿಂದಾಗಿ ಅದು ನೀರಿನ ಜೊತೆಗೆ ಸೇರ್ಕೊಂಡು ಕೆಳಭಾಗದಲ್ಲಿ ಸಂಗ್ರಹ ಆಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕರು ಈ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿಯೇ ನಿಮಗೆ ತೋರಿಸಿರ್ತಾರೆ. ಅದ್ರ ಬಗ್ಗೆ ನಾನೇನು ವಿವರಣೆ ಕೊಡೋದು ಬೇಕಾಗಿಲ್ಲ. ಈ ಮನೀಶ್ ಕಶ್ಯಪ್ ಮಾಡಿರೋದು ಕೂಡ ಇದನ್ನೇ. ಕಾರಿನ ಇಂಧನ ಟ್ಯಾಂಕ್ಗೆ E20 ಪೆಟ್ರೋಲ್ ಅನ್ನ ಭರ್ತಿ ಮಾಡಿಬಿಟ್ಟು ಅದಕ್ಕೊಂದು 2 ಲೀಟರ್ ನೀರು ಹಾಕಿದ್ರೆ ಸಾಕು. ಆಗೇನಾಗುತ್ತೆ, ಕಾರಿನ ಟ್ಯಾಂಕ್ನಲ್ಲಿ ಕೆಳಭಾಗದಲ್ಲಿ ಆ ನೀರು ಮಿಶ್ರಿತ ಎಥೆನಾಲ್ ಶೇಖರಣೆ ಆಗುತ್ತೆ. ಸಹಜವಾಗಿ ಕಾರಿನ ಟ್ಯಾಂಕ್ನಲ್ಲಿ ಇಂಜಿನ್ಗೆ ಸಪ್ಲೈ ಮಾಡುವಂತಹ ಫ್ಯೂಯಲ್ ಪೈಪ್ ಎಲ್ಲಿರುತ್ತೆ? ಟ್ಯಾಂಕ್ನ ಕೆಳಭಾಗದಲ್ಲಿರುತ್ತೆ. ಅಂದ್ರೆ ಕಂಟಾಮಿನೇಟೆಡ್ ಪೆಟ್ರೋಲ್ ಇದೆಯಲ್ಲ, ಅದು ಮೊದಲು ಇಂಜಿನ್ಗೆ ಸಪ್ಲೈ ಆಗುತ್ತೆ, ಇಂಜಿನ್ ಸ್ಟ್ರಕ್ ಆಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ. ಆತನ ಹೈಕ್ರಾಸ್ ಕಾರ್ನಲ್ಲಿ ಆಗಿರೋದು ಕೂಡ ಇದನ್ನ ಟೊಯೋಟಾ ಕಂಪನಿ ಸ್ಟಡಿ ಮಾಡಿದೆ, ಇದರ ಬಗ್ಗೆ ಹೇಳಿಕೆ ಕೂಡ ಕೊಟ್ಟಿದೆ. ಅಂದ್ರೆ ಇದೆಲ್ಲವೂ ಕೂಡ ಪ್ರೊಪಗೆಂಡಾದ ಒಂದು ಭಾಗ. ಈ ವಿಚಾರದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವಂತಹ ಮನುಷ್ಯ ಯಾರು? ಅರವಿಂದ್ ಕೇಜ್ರಿವಾಲ್ ಸದ್ಯ ನಿರುದ್ಯೋಗಿ ಆಗಿಬಿಟ್ಟಿದ್ದಾರೆ. ಯಾವ ವಿಚಾರದಲ್ಲೂ ಯಶಸ್ಸು ಸಿಗ್ತಾ ಇಲ್ಲ. ಪಂಜಾಬ್ ಕೂಡ ಕೈಬಿಟ್ಟು ಹೋಗುವಂತಹ ಸನ್ನಿವೇಶ ಬಂದಿದೆ. ಕೆಲಸ ಹುಡುಕ್ತಾ ಇರುವಂತಹ ಪುಣ್ಯಾತ್ಮ ಮೊದಲು ಜಿರಳೆ ರೂಪದಲ್ಲಿ ಬಂದ, ಆನಂತರ ದಿಢೀರ್ ರಾಮಭಕ್ತನಾದ. ಈಗ E20 ವಿಚಾರದಲ್ಲಿ ಆಟೋಮೊಬೈಲ್ ಕ್ಷೇತ್ರದ ವಿಜ್ಞಾನಿ ಆಗೋದಕ್ಕೆ ಹೊರಟಿದ್ದಾನೆ. ಹೀಗಾಗಿ E20 ಏನೋ ಆಗ್ಬಿಡ್ತು, ಇದರಿಂದ ನಮ್ಮ ಗಾಡಿಗಳಿಗೆಲ್ಲ ಏನೋ ಪ್ರಾಬ್ಲಮ್ ಆಗ್ಬಿಡುತ್ತೆ, ಇಂಜಿನ್ ಕೈ ಕೊಡುತ್ತೆ, ಈ ಭ್ರಮೆಯಿಂದ ಹೊರಗೆ ಬನ್ನಿ. ಯಾವುದೇ ಕಾರಣಕ್ಕೂ ಕೂಡ ಇಂಜಿನ್ಗೆ ಡ್ಯಾಮೇಜ್ ಆಗೋದಿಲ್ಲ. ಇದನ್ನ ಈ ದೇಶದ ದೈತ್ಯ ಆಟೋಮೊಬೈಲ್ ಕಂಪನಿಗಳೇ
ಸ್ಪಷ್ಟಪಡಿಸಿದವೆ, ಗ್ಯಾರಂಟಿ ಕೊಟ್ಟಿದ್ದಾವೆ. ಜೊತೆಗೆ ಈ ದೇಶದ ರಸ್ತೆ ಸಾರಿಗೆ ಸಚಿವರೂ ಕೂಡ ಈ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಪ್ರೊಪಗೆಂಡಾಗಳಿಗೆಲ್ಲ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ ಮಿತ್ರರೇ. ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.